ಹಾಯ್ ಲವ್ಲಿ ಫ್ಯಾಮಿಲೀಸ್, ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನನ್ನ ಹೊಸ ಚಾನಲ್ ಅಂದರೆ ಹೊಸ ಲಾಗ್ ಮುಖಾಂತರ ಇವತ್ತು ನನ್ನ ಹೊಸ ಚಾನಲ್ನ ಲಾಂಚ್ ಮಾಡ್ತಾ ಇದ್ದೀನಿ. ಜೊತೆಗೆ ಇವತ್ತು ಈ ಒಂದು ಫಸ್ಟ್ ವ್ಲಾಗ್ ಆಗಿರುತ್ತೆ. ಇದಕ್ಕೆ ನಿಮ್ಮೆಲ್ಲರ ಬೆಂಬಲ ಇರಲೇಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತೀನಿ. ಸೊ ಯಾವುದೇ ಒಂದು ಹೊಸ ಜರ್ನಿನ ಶುರು ಮಾಡಬೇಕಿದ್ರೆ ದೇವರ ಮುಖಾಂತರ ಸ್ಟಾರ್ಟ್ ಮಾಡಿದರೆ ಒಳ್ಳೆಯದು ಅಂತ ಇವತ್ತು ನಾನೊಂದು ದೇವಸ್ಥಾನ ಅನ್ನೋದಕ್ಕಿಂತ ಇದೊಂದು ದೈವಸ್ಥಾನಕ್ಕೆ ಬಂದಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ ಏನಾಗಿರುತ್ತೆ ಎಲ್ಲವನ್ನ ಈ ವ್ಲಾಗಲ್ಲಿ ಪೂರ್ತಿಯಾಗಿ ನೋಡಿ. ನಾವಿವತ್ತು ನಮ್ಮ ಫ್ಯಾಮಿಲಿ ಸಮೇತ ಹೊರಟಿರೋದು ಕುಂದಾಪುರಕ್ಕೆ. ಅಂದರೆ ಕುಂದಾಪುರದಲ್ಲಿ ಶಂಕರನಾರಾಯಣ ಅನ್ನೋ ಊರಲ್ಲಿ ವೀರಕಲ್ಲು ಕುಟಿಕ ಅನ್ನುವಂಥ ಒಂದು ದೈವಸ್ಥಾನ ಇದೆ. ಆ ದೈವಸ್ಥಾನಕ್ಕೆ ನಾವು ಫ್ಯಾಮಿಲಿ ಸಮೇತ ಹೊರಟಿದ್ವಿ. ಬೆಳಿಗ್ಗೆ 8 ಗಂಟೆಗೆ ನಾವು ಮನೆಯಿಂದ ಹೊರಟಿರೋದು. ಬೇಗನೆ ಹೊರಡಬೇಕಿತ್ತು, ಬಟ್ ಆ್ಯಕ್ಚುಲಿ ಹಿಂದಿನ ಜಾತ್ರೆ ಎಲ್ಲ ಮುಗಿಸ್ಕೊಂಡು ಬರೋದು ಲೇಟ್ ಆಯಿತು. ಸೊ ನಾವು ಒಂಚೂರು ಲೇಟಾಗಿ ಹೊರಟ್ವಿ. ಅಂದರೆ 8 ಗಂಟೆ ಸುಮಾರಿಗೆ ಹೊರಟ್ವಿ. ಅಲ್ಲಿ ರೀಚ್ ಆಗುವಷ್ಟೊತ್ತಿಗೆ 12:30 ಆಗಿದೆ. ಸೊ ಇವಾಗ ರೀಚ್ ಆಗ್ತಾ ಬಂದ್ವಿ ನಾವು. ಇದೇ ದೈವಸ್ಥಾನದ ಹೆಸರು ಶ್ರೀ ವೀರಕಲ್ಲು ಕುಟಿಕ ದೇವಸ್ಥಾನ ಅಂತ. ಸಾಕಷ್ಟು ಜನ ಅಲ್ಲಿ ಬಂದು ದೈವಕ್ಕೆ ಪೂಜೆಯನ್ನೆಲ್ಲ ಮಾಡ್ತಾರೆ. ಇಲ್ಲಿ ಈ ಒಂದು ದೇವಸ್ಥಾನದಲ್ಲಿ ಮಧ್ಯಾಹ್ನ ಊಟದ ವ್ಯವಸ್ಥೆನೂ ಇದೆ. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಇಲ್ಲಿ ಊಟವನ್ನು ಮಾಡ್ತಾರೆ. ಜೊತೆಗೆ ಯಾರೇ ಬಂದರೂ ಕೂಡ ಇಲ್ಲಿ ಊಟ ಇಲ್ಲ ಅಂತ ಹೇಳೋದಿಲ್ಲ. ರುಚಿಯಾಗಿ ಊಟವನ್ನು ಬಡಿಸ್ತಾರೆ ಇಲ್ಲಿ. ನಾನು ಆಗಲೇ ಹೇಳಿದೆ ಅಲ್ಲ, ದೈವಸ್ಥಾನಕ್ಕೆ ಬಂದಿದ್ದೆ ಅಂತ. ಸೊ ನಾನು ಬಂದಿರೋದು ಕುಂದಾಪುರದಲ್ಲಿರುವ ವೀರಕಲ್ಲು ಕುಟಿಕ ದೈವಸ್ಥಾನಕ್ಕೆ. ಆಲ್ಮೋಸ್ಟ್ ಮಾರ್ನಿಂಗ್ 8:00 ನಾವು ಮನೆ ಬಿಟ್ವಿ. ಇಲ್ಲಿ ರೀಚ್ ಆಗಿದ್ದು 12:30. ಅಂದರೆ ಇಲ್ಲಿ ಬರೀ ಇಲ್ಲೇ ಲೋಕಲೇಟ್ಸ್ ಮಾತ್ರ ಬರೋದಲ್ಲ, ಬೇರೆ ಬೇರೆ ಊರಿಂದ ಇಲ್ಲಿ ಜನ ಬಂದು ಏನು ಮಾಡ್ತಾರೆ ಅಂದರೆ ಅವ್ರಿಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಫಸ್ಟ್ ಚೀಟಿ ಬರೆಸ್ತಾರೆ. ಚೀಟಿ ಬರೆಸಿ ನೆಕ್ಸ್ಟು 3 ಗಂಟೆ ಮೇಲೆ ಅದನ್ನ ದೈವಕ್ಕೆ ಒಪ್ಪಿಸ್ತಾರೆ. ಸೊ ನಾನು ಇದನ್ನ ವೀಡಿಯೋದಲ್ಲಿ ನಿಮಗೆ ಅದನ್ನೆಲ್ಲ ಇಲ್ಲಿ ನೋಡ್ತಾ ಇರ್ಬೋದು ನೀವು. ಇದು ದೈವಸ್ಥಾನದ ಎದುರು ಭಾಗ. ಸುತ್ತ ಎಷ್ಟು ಜನ ಇದ್ದಾರೆ ಅಂತ, ಅಂದರೆ ವೆಯ್ಟ್ ಮಾಡ್ತಾ ಇರೋದು. ನಾವಿಲ್ಲಿ ಇವತ್ತು ಬಂದಿರೋದು ಫುಲ್ ಫ್ಯಾಮಿಲಿ ಸಮೇತ ಬಂದಿದ್ದೀವಿ. ಇಲ್ಲಿ ಏನಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ ಅಂದರೆ ಇನ್ನು 3 ಗಂಟೆ ಆಗ್ತಾ ಬಂತು. 3 ಗಂಟೆ ಮೇಲೆ ಇಲ್ಲಿ ಅದೇ ದೈವಕ್ಕೆ ಆ ಚೀಟಿನ ಕೊಡ್ತಾರೆ ಅಂತ ಗೊತ್ತಿಲ್ಲ. ನಾವು ಇವತ್ತು ಫಸ್ಟ್ ಟೈಮ್ ಬಂದಿರೋದು. ಅದು ಯಾವ ರೀತಿ ಇರುತ್ತೆ ಕ್ರಮಗಳೆಲ್ಲ ನಾನು ನಿಮಗೆ ವೀಡಿಯೋದಲ್ಲಿ ತೋರಿಸ್ತೀನಿ. ಸೊ ಇವಾಗ ವೆಯ್ಟ್ ಮಾಡ್ತಾ ಇದ್ದೀವಿ, ಅದು ದೈವ ಬರೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ನೋಡೋಣ ಅದು ಯಾವ ರೀತಿ ಇರುತ್ತೆ. ನಾವು ಕೂಡ ಚೀಟಿ ಬರೆದು ಹಾಕಿದ್ದೀವಿ. ಅಂದರೆ ಚೀಟಿಗೆ ಅಲ್ಲೊಬ್ರು ಇರ್ತಾರೆ ಚೀಟಿ ಬರೆಯೋರು, ಸೊ ಅವರಿಗೆ ಬರೆಸಿದ್ದೀವಿ. ಬಟ್ ಗೊತ್ತಿಲ್ಲ ಅದರ ಕ್ರಮ ಎಲ್ಲ ಏನು ಅಂತ. ನಾನು ನಿಮಗೆ ವೀಡಿಯೋದಲ್ಲಿ ಅದನ್ನೆಲ್ಲ ತೋರಿಸ್ತೀನಿ. ಇನ್ನೊಂದೇನೆಂದರೆ ರಶೀದಿ. ಇನ್ನೊಂದೇನೆಂದರೆ ಇಲ್ಲಿ ಸಿಕ್ಕಾಪಟ್ಟೆ ಶೆಕೆ. ಯಾಕಂದ್ರೆ ನಮ್ಮ ಫೇಸ್ ನೋಡ್ತಾ ಇರ್ಬೋದು, ಫುಲ್ ನೀರೆಲ್ಲ ಇಳಿತಾ ಇದೆ, ಅಷ್ಟು ಶೆಕೆ. ನೋಡಿ ಅಲ್ಲಿ ಕಾಣಿಸ್ತಾ ಇದ್ದಾರೆ, ಅಣ್ಣ ಅತ್ತಿಗೆ ಇಬ್ಬರು ಕಾಣಿಸ್ತಾ ಇದ್ದಾರೆ. ಇನ್ನೂ ಮಾತಾಡ್ಕೊಂಡಿದ್ದಾರೆ, ಏನಂತ ಗೊತ್ತಿಲ್ಲ. ಇಲ್ಲಿ ದೇವಸ್ಥಾನದ ಅಂದರೆ ಆ ದೈವಸ್ಥಾನದ ಮುಂದೆ ಒಬ್ಬರು ನಿಂತಿರ್ತಾರೆ. ಅವರು ಯಾರೆಲ್ಲ ಈ ಬರ್ಸಿರ್ತಾರಲ್ಲ ಅವ್ರದ್ದು ಹೆಸರು ಕರೀತಾರೆ, ಒಬ್ಬೊಬ್ರದ್ದೇ ಹೆಸರು ಕರೀತಾರೆ. ಫಸ್ಟ್ ಹೋದವ್ರದ್ದು ಫಸ್ಟ್ ಹೆಸರು ಕರೆದಿರ್ತಾರೆ. ಸೊ ಹೋಗ್ತಾ ಒಬ್ಬೊಬ್ರದ್ದೇ ಆ ಲಿಸ್ಟಲ್ಲಿ ಹೆಸರು ಕರಿತಾ ಹೋದಂಗೆ ಎಲ್ಲ ಒಬ್ಬೊಬ್ಬರೇ ಒಳಗಡೆ ಹೋದರೆ ಆಯಿತು. ಇಲ್ಲಿ ನೋಡ್ತಿರ್ಬೋದು, ಫಸ್ಟಿಗೆ ಎಲ್ಲ ಸ್ಟಾರ್ಟ್ ಮಾಡೋ ಮುಂಚೆ ಒಬ್ಬೊಬ್ಬರ ಕರೆಯೋ ಮುಂಚೆ ಅವರು ಪೂಜೆ ಮಾಡ್ತಾರೆ. ನಾವಿವಾಗ ಅಲ್ಲಿ ಟೆಂಪಲ್ ಹೋಗಿ ನೆಕ್ಸ್ಟ್ ಬಂದಿರೋದು ಇಲ್ಲಿ ಪಣಂಬೂರು ಬೀಚ್ಗೆ. ನೋಡ್ತಾ ಇರ್ಬೋದು ಸುತ್ತಮುತ್ತ ಎಷ್ಟು ಜನ ಇದ್ದಾರೆ ಅಂತ, ಫುಲ್ ಕ್ರೌಡ್ ಇದ್ದಾರೆ. ಇದು ಏನಂದರೆ ಕುಂದಾಪುರದಿಂದ ಪುತ್ತೂರು ಹೋಗಬೇಕಿದ್ರೆ ಬರ್ತಾ ದಾರಿಲಿ ಪಣಂಬೂರು ಬೀಚ್ ಸಿಗುತ್ತೆ. ಸೊ ನಾವು ಅದಕ್ಕೋಸ್ಕರ ಇಲ್ಲಿ ಬಂದ್ವಿ. ಇಲ್ಲಿ ನೋಡ್ಬೋದು ಇವತ್ತು ವೀಕೆಂಡ್ ಆಗಿರೋದ್ರಿಂದ ಎಷ್ಟೊಂದು ಜನ ಬಂದಿದ್ದಾರೆ ಅಂತ. ಫುಲ್ ಜನವೋ ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಫುಲ್ ಜನ. ಬಟ್ ಬೀಚಿಗೆ ಬಂದರೆ ಫುಲ್ ಪೀಸ್ ಆಗುತ್ತೆ ಅಂತ ಎಲ್ಲ ಬೀಚಲ್ಲಿ ಹರಟೆ ಹೊಡಿತಾ ಇದ್ದಾರೆ.
ನಾನು ಆಗಲೇ ಹೇಳಿದೆ ಅಲ್ಲಿ ಒಳಗಡೆ ಹೋಗಿ ಏನೆಲ್ಲ ಪೂಜೆ ಮಾಡ್ತಾರೆ ಎಲ್ಲ ತೋರಿಸಿ ಅಂತ. ಬಟ್ ಅದು ಮಾಡೋಕ್ಕಾಗಿಲ್ಲ, ಯಾಕಂದರೆ ಅಲ್ಲಿ ಒಳಗಡೆ ಮೊಬೈಲ್ ಪರ್ಮಿಷನ್ ಇರಲಿಲ್ಲ. ಸೊ ಶೂಟ್ ಏನು ಮಾಡೋಂಗಿರಲಿಲ್ಲ. ನಾವಲ್ಲಿ ಹೊರಗಡೆ ವೆಯ್ಟ್ ಮಾಡ್ತಾ ಇದ್ವಲ್ಲ, ಅಲ್ಲಿ ಏನಂದರೆ ಒಂದು ಚೀಟ್ ಏನೆಲ್ಲ ಪ್ರಾಬ್ಲಮ್ ಇದೆ ಅಂತ ಒಂದು ಚೀಟಲ್ಲಿ ಬರೆದಿರ್ತಾರೆ. ಸೊ ಏನೆಲ್ಲ ಪ್ರಾಬ್ಲಮ್ ಇರುತ್ತೆ ಅಂತ ಬರೆದಿರ್ತಾರಲ್ಲ, ಅವ್ರನ್ನ ಲೈಕ್ ಹೆಸರು ಮೆನ್ಷನ್ ಮಾಡಿರ್ತಾರೆ. ಆ ಹೆಸರನ್ನ ಒಬ್ಬೊಬ್ಬರನ್ನೇ ಕರೀತಾರೆ. ಒಬ್ಬೊಬ್ಬರನ್ನೇ ಕರೆದಾಗ ನಾವು ಒಳಗಡೆ ಎಂಟ್ರಿ ಕೊಡ್ತೀವಿ. ಅಲ್ಲಿ ಅಂದರೆ ಒಂದು ದೈವ ಮೈ ಮೇಲೆ ಬಂದಿರುತ್ತೆ. ಅವರು ಎಲ್ಲ ಹೇಳ್ತಾರೆ, ಲೈಕ್ ಏನೆಲ್ಲ ಪ್ರಾಬ್ಲಮ್ ಇದ್ರೆ ಅವ್ರ ಜೊತೆ ಹೇಳ್ಕೊಬೋದು. ಆಮೇಲೆ ಅಲ್ಲಿ ನಮಗೆ ದೇವ್ರ ಹತ್ರ ದೈವದ ಜೊತೆ ಪ್ರಾರ್ಥನೆಯನ್ನು ಮಾಡ್ತಾರೆ. ನೆಕ್ಸ್ಟ್ ಅಲ್ಲಿಂದ ಅವರು ಹಣ್ಣುಕಾಯಿ ಕುಂಕುಮ ಎಲ್ಲ ಕೊಟ್ಟರು. ಅದನ್ನ ನಾವು ಮನೆಗೆ ತೊಗೊಂಡ್ಬಂದು ಮನೇಲಿ ಇಟ್ಕೋಬೋದು. ನಮಗೆ ನೆಕ್ಸ್ಟ್ ಏನೇ ಯಾವುದೇ ಒಳ್ಳೆ ಕಾರ್ಯಕ್ಕೆ ಹೋಗಬೇಕಿದ್ದು ಅಥವಾ ಏನೇ ಪ್ರಾಬ್ಲಮ್ ಆದರೂ ಆ ಕುಂಕುಮವನ್ನು ಹಾಕೋಬೋದು. ನೆಕ್ಸ್ಟ್ ಅಲ್ಲಿಂದ ನನಗೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕೆ ಆಗಿಲ್ಲ. ಸೊ ನಾವಿವಾಗ ಸದ್ಯಕ್ಕೆ ಮಂಗಳೂರೆಲ್ಲ ದಾಟಿ ಈಚೆ ಬಂದು, ಜೊತೆಗೆ ಬೇರೆ ಬೇರೆ ಊರಿಂದೆಲ್ಲ ಬರ್ತಾರಲ್ಲ, ಅವರಿಗೂ ಕೂಡ ಅಲ್ಲಿ ಎಲ್ಲ ರೀತಿಯ ಫೆಸಿಲಿಟೀಸ್ ಇದೆ. ಲೈಕ್ ಸ್ನಾನ ಎಲ್ಲ ಮಾಡ್ಕೋಬೋದು. ಸೊ ಆ ಥರ ಎಲ್ಲ ಫೆಸಿಲಿಟೀಸ್ ಇದೆ. ನೆಕ್ಸ್ಟು ಮಧ್ಯಾಹ್ನ ಊಟ ಕೂಡ ಅಲ್ಲೇ ಇರುತ್ತೆ. ಮಧ್ಯಾಹ್ನ ಊಟ ಎಲ್ಲ ಮುಗಿಸಿ 3 ಗಂಟೆ ಅಂದರೆ 3 ಗಂಟೆ 3 ಕಾಲಂಗೆಲ್ಲ ಅದೇ ಲೈಕ್ ಅಲ್ಲಿ ವೆಯ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಒಳಗಡೆ ಎಂಟ್ರಿ ಕೊಡ್ತಾರೆ. ಸೊ ಇನ್ನು ನಾನು ನಿಮಗೆ ಬ್ಲಾಗ್ ಎಂಡ್ ಮಾಡಬೇಕಾದ್ರೆ ಸಿಗ್ತೀನಿ. ಸೊ ಬಾಯ್. ಆ್ಯಕ್ಚುಲಿ ಏನಂದರೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕೆ ಆಗಿಲ್ಲ. ಏನಂದರೆ ಆ ದಿನ ಬರೋ ತುಂಬ ಲೇಟ್ ಆಗಿತ್ತು. ಆಮೇಲೆ ಸುಸ್ತಾಗಿ ಫ್ರೆಶ್ ಅಪ್ ಆಗಿ ಮಲ್ಕೊಂಡಿದ್ದೇ ಆಯಿತು. ಮತ್ತು ಸೊ ನೆಕ್ಸ್ಟ್ ಇವತ್ತು ವಿಡಿಯೋ ಕಂಟಿನ್ಯೂ ಮಾಡೋಕ್ಕೆ ನನಗೆ ಟೈಮ್ ಸಿಕ್ಕಿರೋದು. ನಾನು ವಿಡಿಯೋ ಮಾಡ್ತಾ ಹೇಳಿದ್ದೆ, ಲೈಕ್ ಏನೇ ಸಮಸ್ಯೆ ಇದ್ರೂ ನಾವು ಅಲ್ಲಿ ಯಾರು ಒಬ್ರು ಇರ್ತಾರೆ, ಅವ್ರ ಜೊತೆ ಬರ್ಸಿದ್ರೆ ಆಯಿತು ಅಂತ. ಬಟ್ ಅದು ಬರ್ಸೋದಂದರೆ ಅದಕ್ಕೇನೋ ವರ್ಡ್ ಒಂದು ಹೇಳ್ತಾರೆ. ಆ ವರ್ಡ್ ಒಯ್ಲು ಅನ್ನೋ ಪದ ಯೂಸ್ ಮಾಡ್ತಾರೆ. ಬಟ್ ಆ ಪದ ನಾನು ಕೂಡ ಫಸ್ಟ್ ಟೈಮ್ ಕೇಳಿದ್ದು ಆ ಪದವನ್ನು. ಮೋಸ್ಟ್ಲಿ ಆ ಸೈಡ್ ಅವರು ಮೋಸ್ಟ್ಲಿ ಆ ಪದ ಯೂಸ್ ಮಾಡ್ತಾರೇನೋ, ಲೈಕ್ ಏನೇ ಸಮಸ್ಯೆ ಇದ್ದರೆ ಅದನ್ನ ಒಯ್ಲು ಮಾಡಿಸೋದು ಅಥವಾ ಒಯ್ಲು ಬರೆಸೋದಾ ಏನೋ ಗೊತ್ತಿಲ್ಲ. ಬಟ್ ಒಯ್ಲು ಅನ್ನೋ ಪದ ಯೂಸ್ ಮಾಡ್ತಾರೆ. ಸೊ ನಾವು ಕೂಡ ಒಯ್ಲು ಮಾಡಿಸಿದ್ವಿ. ಅದೆಲ್ಲ ಆಯಿತು. ಲಾಸ್ಟಿಗೆ ಪೂಜೆ ಎಲ್ಲ ಆಯಿತು. ಎಲ್ಲ ಪ್ರಸಾದ ಎಲ್ಲ ತೊಗೊಂಡು ಬಂದ್ವಿ. ನೆಕ್ಸ್ಟು ಎಸ್, ಇದು ನನ್ನ ಮೊದಲನೇ ವ್ಲಾಗ್ ಆಗಿತ್ತು. ಸೊ ಇನ್ನು ಮುಂದಿನ ವ್ಲಾಗಿಗೂ ನೀವು ಕೂಡ ಇದೇ ರೀತಿ ಸಪೋರ್ಟ್ ಮಾಡಿ. ಅಲ್ಲಿವರೆಗೂ ಲೈಫ್ ವಿತ್ ಕೀರ್ತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಬಾಯ್.